31ಕ್ಕೆ ನಮ್ಮದು ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ವಣಸೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರವು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಲ್ಲ, ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಇದೆ. ಒಂದು ಜಿಲ್ಲೆಗೆ ಮ್ಯಾಕ್ಸಿಮಮ್ ಒಂದು ಸೆಂಟರ್ನ ಕೊಡ್ತಾರೆ. ಅದು ಉಡುಪಿ ಜಿಲ್ಲೆಯ ಒಂದು ಸೆಂಟರ್ CMDC, ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅಂತೇಳಿ ಆ CMDCಯನ್ನು ವಣಸೆಗೆ ಕೊಟ್ಟಿದ್ದಾರೆ. ಅದನ್ನು ನಾಡ್ದು ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಜೊತೆಯಲ್ಲಿ MP ಗಳಿದ್ದಾರೆ, MLAಗಳಿದ್ದಾರೆ, MLCಗಳಿದ್ದಾರೆ, ಜಿಲ್ಲಾಧಿಕಾರಿಗಳು, CO ಅವರು, SP ಅವರು, ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ನ MD ಸ್ನೇಹಲ್ ಅವರು ಬರ್ತಾ ಇದ್ದಾರೆ. ಹಾಗೆ ಅರುಂಧತಿ ಚಂದ್ರಶೇಖರ್, ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ಆಯುಕ್ತರು ಅರುಂಧತಿ ಚಂದ್ರಶೇಖರ್, ಇದರೆಲ್ಲರೂ ಸಮ್ಮುಖದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಇಲ್ಲಿ ಈ CMDCಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ತರಬೇತಿಗೆ ಇಲ್ಲಿಗೆ ಆಗಮಿಸ್ತಾರೆ. ಹಾಗೆ ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಿ ಜನರಿಗೂ ಸಹ ಅಲ್ಲಿ ನಮ್ಮ ಮಹಿಳೆಯರು ಯಾವ ಟ್ರೈನಿಂಗ್ ಅನ್ನು ಬಯಸ್ತಾರೋ ಬಹುಶಃ ಆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇವೆ. ತಮ್ಗೆ ಗೊತ್ತಿದೆ, ವಣಸೆ ಗ್ರಾಮ ಪಂಚಾಯತ್ ಸಾಮಾನ್ಯವಾಗಿ ಸ್ವಲ್ಪ ಬೇರೆ ಪಂಚಾಯತ್ಗಳ ಸ್ವಲ್ಪ ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದೆ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಹಾಗೆ ನೈರ್ಮಲ್ಯ ಮತ್ತೆ ಮಹಿಳಾ ಸಬಲೀಕರಣ, ಈ 4 ವಿಭಾಗಗಳನ್ನು ಪ್ರಮುಖವಾಗಿ ತಗೊಂಡು ಕೆಲಸ ಮಾಡ್ತಾ ಇದೆ. 2016ರಲ್ಲಿ ವಣಸೆ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಗ್ರಾಮ ಪಂಚಾಯತ್ ಕೈಗೆತ್ತಿಕೊಂಡು ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ನೀಡುವ ಮೂಲಕ ಸುಮಾರು 3 ಕೋಟಿಗೂ ಹೆಚ್ಚು ಅನುದಾನವನ್ನು ದಾನಿಗಳ ಮೂಲಕ ವಿನಿಯೋಗಿಸಿ ಇವತ್ತು ಯಾವುದೇ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಅದು ಕೆಲಸ ನಿರ್ವಹಿಸ್ತಾ ಇದೆ. ಮಕ್ಕಳ ಸಂಖ್ಯೆ 400 ದಾಟಿ ಆಚೆ ಹೋಗಿದೆ. ಪ್ರಸ್ತುತ 300 ಮಕ್ಕಳು ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಇದು ಒಂದಾದರೆ ನಮ್ಮ ಉಡುಪಿ ಜಿಲ್ಲೆಗೆ ಸಂಜೀವಿನಿ ಅನ್ನುವ ಯೋಜನೆ ಅಥವಾ NRLM ಯೋಜನೆ ಆರಂಭಗೊಂಡಿದ್ದು 2019ರಲ್ಲಿ. ನಾವು 2018ರಲ್ಲಿಯೇ ಅದೇ ರೀತಿಯ ಒಂದು ಯೋಜನೆಯನ್ನು ವಣಸೆಯಲ್ಲಿ ಪಂಚಾಯತ್ನಲ್ಲಿ ಆರಂಭಿಸಿ ಸ್ವಾವಲಂಬನ ಅನ್ನುವ ಒಂದು ತರಬೇತಿ ಕೇಂದ್ರವನ್ನು ಆರಂಭ ಮಾಡಿ ಅಲ್ಲಿ ಮಹಿಳೆಯರಿಗೆ ಸಾಕಷ್ಟು ತರಬೇತಿಗಳನ್ನು ನೀಡಿ ಕೋವಿಡ್ ಸಂದರ್ಭದಲ್ಲೂ ಸಹ ಮಹಿಳೆಯರು ಸ್ವಾವಲಂಬಿಗಳಾಗಿರುವ ಹಾಗೆ ಮಾಡಿಕೊಂಡು ಆರ್ಥಿಕ ಉಚಿತ ತರಬೇತಿಯನ್ನು ಅಲ್ಲಿ ಟೈಲರಿಂಗ್ಗೆ ಕೊಟ್ಟು ಸುಮಾರು 135 ಜನ ಮಹಿಳೆಯರು ತರಬೇತಿಯನ್ನು ಪಡೆದು ಇವತ್ತು ಸ್ವಉದ್ಯೋಗವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಅಣಬೆ ಕೃಷಿ ಇರ್ಬೋದು, ಜೇನು ಕೃಷಿ ಇರ್ಬೋದು, ಅರಿ ವರ್ಕ್, ಫ್ಯಾಬ್ರಿಕ್ ಪೇಂಟಿಂಗ್, ಜೂಟ್ ಬ್ಯಾಗ್, ಇಂಥ ಎಲ್ಲ ತರಬೇತಿಗಳನ್ನು ಆ ಸ್ವಾವಲಂಬನ ಸಂಸ್ಥೆಯ ಮೂಲಕ ಮಾಡಿಕೊಟ್ಟಿದ್ದೇವೆ. ಇವತ್ತು ಅದೇ ರೀತಿಯಲ್ಲಿ ಸರ್ಕಾರ, ಅದು ನಾವು ಗ್ರಾಮ ಪಂಚಾಯತ್ ಪ್ರಯತ್ನ ಮಾಡಿದಂಥದ್ದು. ಈಗ ಸರ್ಕಾರ ನಮಗೆ ಫಂಡಿಂಗ್ ಅನ್ನು ಮಾಡ್ತಾ ಇದೆ ಸಂಜೀವಿನಿ CMDCಯ ಮೂಲಕ. ನಂತರ ತಮ್ಮ 2017ರಲ್ಲಿ SLRM ಅನ್ನುವ ಅಥವಾ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಆರಂಭ ಮಾಡಿ ಈ ರಾಜ್ಯಕ್ಕೆ ಪ್ರಥಮ ಬಾರಿಗೆ SLRM ಅನ್ನುವ ಕಾನ್ಸೆಪ್ಟ್ ಅನ್ನು ನಾವು ಪರಿಚಯಿಸಿದವರು. ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅದೇ ಒಂದು ಯೋಜನೆ ಎಲ್ಲ ಕಡೆ ಇವತ್ತು ಆದಂಥದ್ದು ಸಂತೋಷ ಕೊಡ್ತಕ್ಕಂಥ ವಿಚಾರ. ಮತ್ತೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ 8 ವರ್ಷಗಳಿಂದ ಸತತವಾಗಿ ಲಾಭದಲ್ಲಿರ್ತಕ್ಕಂಥ ಏಕಮಾತ್ರ ಸಂಸ್ಥೆ ನಮ್ಮ ವಣಸೆ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತದೆ. ಅದಕ್ಕೆ ಕಾರಣ ನಾವು 7 ಪಂಚಾಯತ್ಗಳು ಸೇರಿ ಆರಂಭ ಮಾಡಿದಂಥದ್ದು. 4 ವರ್ಷಗಳಿಂದ 7 ಗ್ರಾಮ ಪಂಚಾಯತ್ ಸೇರಿ ಆ ಯೋಜನೆ ನಡೆಸ್ತಾ ಇದ್ವಿ. ಅದ್ರ ಮೊದಲು 3 ಗ್ರಾಮ ಪಂಚಾಯತ್, ವಣಸೆ, ಚಿತ್ತೂರು, ಇಳುಕುಂಜಡಿ 3 ಗ್ರಾಮ ಪಂಚಾಯತ್ ಮಾಡ್ತಾ ಇದ್ವಿ. ಈಗ 7 ಪಂಚಾಯತ್ಗಳಿಂದ ಜೊತೆಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವಾಗ ಈ SLRM ಸಕ್ಸಸ್ ಆಯಿತು ಅಥವಾ ರಾಜ್ಯ ಅಥವಾ ದೇಶ ಮಟ್ಟದಲ್ಲಿ ಗುರುತಿಸಲ್ಪಡ್ತು, ಅದ ನಂತರ ಇದೇ 7 ಪಂಚಾಯತ್ ಕಾಂಬಿನೇಷನ್ ಅನ್ನು ನಾವು ಬಳಸಿಕೊಂಡು ಇನ್ನಷ್ಟು ಕೆಲಸ ಮಾಡಬೇಕನ್ನೋ ಆಲೋಚನೆಯನ್ನು ಮಾಡಿಕೊಂಡು ಪ್ರಸ್ತುತ ಪರಿಸ್ಥಿತಿ ಅಧ್ಯಯನ ಮಾಡಿ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಬೇಕು ಅನ್ನೋ ಆಲೋಚನೆಯನ್ನು ಮಾಡಿಕೊಂಡು ಈ ಹೊಸದಾಗಿ ಈ ಒಂದು ಯೋಜನೆಯನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಸೆಪ್ಟೆಂಬರ್ 1ರಿಂದ ಈಗಾಗಲೇ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಈಗಾಗಲೇ ನಮ್ಮ ನಿರಾಮಯ ಸೊಸೈಟಿ ಅಂತೇಳಿ ಫಾರ್ಮೇಷನ್ ಮಾಡ್ಕೊಂಡಿದ್ದೇವೆ. 7 ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಆ ಸೊಸೈಟಿಯಲ್ಲಿದ್ದಾರೆ. ಹಾಗೆ 4 ಜನ ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರು, ಡಾಕ್ಟರ್ಸ್ ಅವರೆಲ್ಲ 4 ಜನ ಮತ್ತು ಒಬ್ಬರು ಡೋನರ್, 3 ಜನ ಡಾಕ್ಟರ್ಸ್ ಮತ್ತು ಒಬ್ಬರು ಡೋನರು ಗೌರವ ಸದಸ್ಯರಾಗಿದ್ದಾರೆ. ಹಾಗೆ 2 ಸಂಘ ಸಂಸ್ಥೆಗಳು, ಒಂದು ರೋಟರಿ ಮತ್ತು ಒಂದು ನಮ್ಮ 2 CWC 2 ಸಂಸ್ಥೆಯನ್ನ ಆ ಫೀಲ್ಡಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆದ್ರಿಂದ ತಗೊಂಡಿದ್ದೇವೆ. ಹಾಗೆ CO ಇರ್ಬೋದು, ಜಿಲ್ಲಾ ಪಂಚಾಯತ್ನ CO ಇರ್ಬೋದು, DHO, ತಾಲೂಕಿನ EO, ಇವರೆಲ್ಲ ಅಡ್ವೈಸರಿ ಪ್ಯಾನಲ್ ಅಲ್ಲಿ ಇರ್ತಾರೆ. ಇವೆಲ್ಲ ಸೇರಿಕೊಂಡು ನಾವು ಒಂದು ನಿರಾಮಯ ಸೊಸೈಟಿ ಅಂತೇಳಿ ಫಾರ್ಮೇಷನ್ ಮಾಡ್ಕೊಂಡಿದ್ದೇವೆ. ಈಗಾಗಲೇ ನಾವು 2 ಫಿಸಿಯೋಥೆರಪಿಸ್ಟ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ, 2 ಸ್ಟಾಫ್ ನರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ, ಒಬ್ಬರು ಕೌನ್ಸಿಲರು, ಒಬ್ಬರು ಅಟೆಂಡರ್ ಅನ್ನ ನೇಮಕ ಮಾಡ್ಕೊಂಡಿದ್ದೇವೆ. ಮಾಣಗಡ್ಡೆ ಕೃಷ್ಣಮೂರ್ತಿ ಮಂಜು ಒಂದು ಆಂಬ್ಯುಲೆನ್ಸ್ ಅನ್ನ ಡೊನೇಷನ್ ಆಗಿ ನಮ್ಮ ಸೊಸೈಟಿಗೆ ಕೊಟ್ಟಿದ್ರು.
ಹಾಗೆ 2 ವೆಹಿಕಲ್ ಅನ್ನ ನಾವು ಈಗಾಗಲೇ ಹೈರ್ ಮಾಡ್ಕೊಂಡಿದ್ದೇವೆ. 2 ತಂಡವಾಗಿ ಇವತ್ತು ಫೀಲ್ಡಿಗೆ ನಮ್ಮ ಸ್ಟಾಫ್ ಹೋಗ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಒಂದು ಸ್ಟಾಫ್ ನರ್ಸು, ಕೌನ್ಸಿಲರ್ ಹಾಗೆ ಫಿಸಿಯೋಥೆರಪಿಸ್ಟ್ ಟೀಮ್ ಇರ್ತಾರೆ. ಮನೆ ಮನೆಗೆ ಹೋಗಿ ನಾವು ಕೇರ್ ಕೊಡಬೇಕಾಗನ್ನೋದು ನಮ್ಮದು ಒಂದು ಕಾನ್ಸೆಪ್ಟ್. ಮುಂದೆ 2 ವರ್ಷಗಳ ನಂತರ ನಾವು ಗ್ರಾಮ ಪಂಚಾಯತಿನ 1.5 ಎಕರೆ ಜಾಗವನ್ನು ಈಗಾಗಲೇ ಗುರುತಿಸಿ ನಮ್ಮ ನಿರಾಮಯ ಸೊಸೈಟಿಗೆ 30 ವರ್ಷಕ್ಕೆ ಲೀಸಿಗೆ ಪಡ್ಕೊಂಡಿದ್ದೇವೆ. ಅದರಲ್ಲಿ ಸುಮಾರು 4.5 ಕೋಟಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅಲ್ಲಿ ಕಟ್ಟಡವೆಲ್ಲ ಆದ ನಂತರ ಏನು ನಮ್ಮ ರೋಗಿಗಳಿದ್ದಾರೆ ಅಥವಾ ಫಲಾನುಭವಿಗಳಿದ್ದಾರೆ ಅವರನ್ನು ಅಲ್ಲಿ ಕರೆತಂದು ಟ್ರೀಟ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮುಂದಿನ 2 ವರ್ಷ ಬಿಟ್ಟು ಹೋಗುವ ಆಲೋಚನೆಯನ್ನು ಹಾಕೊಂಡಿದ್ದೇವೆ. ಈಗ ಸದ್ಯಕ್ಕೆ ನಾವು ರೋಗಿಗಳ ಮನೆಗೆ ಹೋಗಿ ಟ್ರೀಟ್ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಈಗಾಗಲೇ ನಮ್ಮ ಸ್ಟಾಫಿಗೆ ಪ್ಯಾಲೆಮ್ ಇಂಡಿಯಾ ಸಂಸ್ಥೆ ತಿರುವನಂತಪುರ ಅಲ್ಲಿಗೆ ಕಳಿಸಿ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಹಾಗೆ 4 ಜನ ಡಾಕ್ಟರಿಗೂ ಸಹ ನಾವು ತರಬೇತಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ. 2 ವಾಲಂಟಿಯರ್ಲಿ ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಇದ್ದಾರೆ, 2 ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್, 4 ಜನ ಡಾಕ್ಟರ್ಗೆ ತರಬೇತಿಯನ್ನು ಕೊಟ್ಟು ಎಮರ್ಜೆನ್ಸಿಯನ್ನು ಡಾಕ್ಟರ್ ಹ್ಯಾಂಡಲ್ ಮಾಡ್ತಾರೆ ಮತ್ತು ಕಂಟಿನ್ಯೂಸ್ ಸರ್ವಿಸ್ ಅನ್ನ ನಮ್ಮ ಸ್ಟಾಫ್ ನೀಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅನುಷ್ಠಾನ ಆಗ್ತಾ ಇದೆ. ಇಷ್ಟವರೆಗೆ ಕೇರಳದಲ್ಲಿ ಮಾತ್ರ ಈ ಪ್ಯಾಲಿಟಿವ್ ಕೇರ್ ಸರ್ವಿಸ್, ಪ್ಯಾಲಿಟಿವ್ ಕೇರ್ ಪ್ರೋಗ್ರಾಮ್ ಕೇರಳದಲ್ಲಿ ಮಾತ್ರ ಇತ್ತು. ಸಮುದಾಯ ಉಪಶಮನ ಆರೈಕೆ ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಬಣ್ಸೆಯಲ್ಲಿ ಪ್ರಥಮ ಬಾರಿಗೆ ನಾಡ್ದು 31ಕ್ಕೆ ಅಧಿಕೃತವಾಗಿ ಇನಾಗ್ರೇಷನ್ ಆಗ್ತಾ ಇದೆ. ಸಚಿವರೇ ಬಂದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. 7 ಗ್ರಾಮ ಪಂಚಾಯತ್ನ ಸಹಕಾರದಿಂದ ಈ ಯೋಜನೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹುಶಃ ಹೆಮ್ಮೆ ಆಗ್ತಾ ಇದೆ. ಉಪಶಮನ ಆರೈಕೆ ಕಾರ್ಯಕ್ರಮ ಅನ್ನುವಂಥದ್ದು ದೀರ್ಘಕಾಲೀನ ಮತ್ತು ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರುವವರು, ಹಾಗೆ ವಯೋಸಹಜವಾಗಿ ಹಾಸಿಗೆ ಹಿಡಿದವರು ಅಥವಾ ತೀವ್ರತರವಾದ ಮಾನಸಿಕ ಖಿನ್ನತೆಗೆ ಒಳಗಾದವರು, ಅಥವಾ ಇವತ್ತು ತಮ್ಮ ಗೊತ್ತಿದೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಹೊರಗೆ ಇರುವವರು ಜಾಸ್ತಿ, ಎಜುಕೇಟೆಡ್ ಪೀಪಲ್ ಅಲ್ಲಿ ಅಂತ ಸಮಸ್ಯೆಗಳ ಮೈಗ್ರೇಷನ್ ಜಾಸ್ತಿ ಇದೆ. ಮನೆಯಲ್ಲಿ ಯಾರು ಏಜ್ಡ್ ಪೀಪಲ್ ಸಿಂಗಲ್ ಇರ್ತಾರೆ ಅವರಿಗೆ ಒಂಥರ ಅಭದ್ರತೆ ಕಾಡ್ತಾ ಇರ್ತದೆ. ಅವರಿಗೆ ನಮ್ಮ ಕೌನ್ಸಿಲರ್ ಹೋಗಿ ರೆಗ್ಯುಲರ್ ಕೇರ್ ಟೇಕರ್ ಮಾಡುವಂಥದ್ದು, ಅಂದ್ರೆ BP ಶುಗರ್ ಅನ್ನು ಟೆಸ್ಟ್ ಮಾಡುವಂಥದ್ದು, ಆರಾಮಿದ್ರೆ ಕೇಳಿ ಅವ್ರ ಜೊತೆಲಿ ಟಚ್ ಅಲ್ಲಿ ಇರುವಂತ ವ್ಯವಸ್ಥೆನ ಈಗಾಗಲೇ ನಾವು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೇವೆ. ಈಗಾಗಲೇ 284 ಜನ ಪೇಷಂಟ್ ಅನ್ನ ಐಡೆಂಟಿಫೈ ಮಾಡಿದ್ದೇವೆ. ಅದರಲ್ಲಿ 73 ಜನ ಬೆಡ್ ರಿಡನ್ ಪೇಷಂಟ್ ಈಗಾಗಲೇ ಗುರುತಿಸಿದ್ದೇವೆ. ಈ 284 ಜನರಿಗೆ ಮನೆ ಹೋಗಿ ಸರ್ವಿಸ್ ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. ಈಗಾಗಲೇ ಆಗ್ತಾ ಇದೆ. ಸೆಪ್ಟೆಂಬರ್ 1ರಿಂದಲೇ ಆರಂಭಗೊಂಡಿದೆ ಆ ವ್ಯವಸ್ಥೆ. ಇನ್ನು ನಾವು ಸರ್ವೆ ಮಾಡಿ ಇಲ್ಲಿ ಸಿಂಗಲ್ ಏಜ್ಡ್ ಪೀಪಲ್ ಇರ್ತಾರೆ ಅವರನ್ನ ಗುರುತಿಸುವಂತ ಕೆಲಸ ಇನ್ನಷ್ಟೇ ಆಗ್ಬೇಕಾಗಿದೆ. ಅದು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಇರ್ಬೋದು ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಅದನ್ನ ಮುಂದಿನ ದಿನಗಳಲ್ಲಿ ಶಾರ್ಟ್ಲಿ 1 ಮಂತ್ ನಂತರ ಅದನ್ನ ಆರಂಭ ಮಾಡ್ತೇವೆ. ಕೌನ್ಸಿಲರ್ಗಳ ಶಾರ್ಟೇಜ್ ಆದ್ರೆ ನಾವು ಪುನಃ ಸ್ಟಾಫ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ಮ ಸೊಸೈಟಿ ಬದ್ಧರಿದ್ದಾರೆ. ಹಾಗೆ ಬಹುಶಃ ಎಲ್ಲ ಇಲಾಖೆ ಅಧಿಕಾರಿಗಳು ನಮಗೆ ತುಂಬಾ ಸಪೋರ್ಟ್ ಅನ್ನು ಮಾಡೋದು. ಬೆಂಗಳೂರು ಲೆವೆಲಿಂದ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಇಲ್ಲಿ DC CO ಇರ್ಬೋದು, ತಾಲೂಕು ಹಂತದಲ್ಲಿ EO ಇರ್ಬೋದು, ಅಥವಾ DHO ಇರ್ಬೋದು, ಅಲ್ಲಿ ಉಡುಪಿಯಲ್ಲಿ DHO ಇರ್ಬೋದು. ಬಹುಶಃ ಎಲ್ಲರೂ ನಮಗೆ ಬ್ಲೈಂಡ್ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕಾರ್ಯಕ್ರಮ ಸಕ್ಸಸ್ ಆದ್ರೆ ಇದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಇದು ಅನುಷ್ಠಾನ ಆಗ್ತದೆ. ಈಗಾಗಲೇ 2024-25 ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಸರ್ಕಾರ. 100 ಗ್ರಾಮ ಪಂಚಾಯತ್ಗಳಲ್ಲಿ ಇದು ಅನುಷ್ಠಾನ ಮಾಡ್ಬೇಕಂತ ಹೇಳಿ. ಆ 100 ಗ್ರಾಮ ಪಂಚಾಯತ್ಗಳಲ್ಲಿ ಬಹುಶಃ 7 ಗ್ರಾಮ ಪಂಚಾಯತ್ಗಳಲ್ಲಿ ಇಲ್ಲಿ ಅನುಷ್ಠಾನ ಆಗ್ತಾ ಇದೆ. ಇದು ಸಕ್ಸಸ್ ಆದ್ರೆ ಮುಂದೆ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತಾರ ಮಾಡುವ ಯೋಜನೆಯನ್ನು ಸರ್ಕಾರ ಹಾಕಿಕೊಂಡಿದೆ. ಆದ್ರಿಂದ ಬಹುಶಃ ಎಲ್ಲ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿ ಇದನ್ನು ಸಕ್ಸಸ್ ಮಾಡಿ ತೋರಿಸಿದ್ರೆ ಮುಂದೆ ಇಡೀ ರಾಜ್ಯದಲ್ಲಿ ಇದು ಅನುಷ್ಠಾನ ಆಗುವುದು ಖಂಡಿತ ಅದು ಅನುಷ್ಠಾನ ಆಗ್ತದೆ. ಅವರ 2 ಡಾಕ್ಟರ್ ವಾಲಂಟಿಯರ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಮತ್ತು ಡಾಕ್ಟರ್ ನಾಗಭೂಷಣ್ ಉಡುಪ 2 ವಾಲಂಟಿಯರ್ಲಿ ಫುಲ್ ಟೈಮ್ ಅಲ್ಲ ಪಾರ್ಟ್ ಟೈಮ್ ಸರ್ವಿಸ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಪ್ರೇಮಾನಂದ DHO ಮತ್ತು ಡಾಕ್ಟರ್ ಪ್ರಶಾಂತ್ ಭಟ್ ಉಡುಪಿ DMO 2 ಅವರ ಫ್ರೀ ಅವಧಿಯನ್ನ ಇದರ ಜೊತೆ ತೋರಿಸ್ಕೊಂಡಿದ್ದಾರೆ ಮತ್ತು ಅವರ ಅನುಭವಗಳನ್ನ ನಮ್ಮ ಜೊತೆ ರೆಗ್ಯುಲರ್ ಶೇರ್ ಮಾಡ್ಕೊಳ್ತಾರೆ. ಮತ್ತು ವಿಡಿಯೋ ಕಾಲ್ ಮಾಡಿ ಪೇಷಂಟ್ಗೆ ಸಹ ಏನಾದ್ರು ಇದ್ರೆ ಎಮರ್ಜೆನ್ಸಿ ವಿಡಿಯೋ ಕಾಲ್ ಮಾಡಿ ಅದರಲ್ಲಿ ಟ್ರೀಟ್ಮೆಂಟ್ ಡೈರೆಕ್ಷನ್ ಕೊಟ್ಟು ನಮ್ಮ ನರ್ಸಿಗೆ ಅಥವಾ ಫಿಸಿಯೋಥೆರಪಿಸ್ಟ್ಗೆ ಡೈರೆಕ್ಷನ್ ಕೊಡುವಂತ ವ್ಯವಸ್ಥೆಗಳಿದೆ. ಮತ್ತು ಹಾಗೆ ಮುಂದಿನ ದಿನಗಳಲ್ಲಿ ನಮ್ದೆಲ್ಲ ರೆಡಿ ಆದ್ಮೇಲೆ ಮಣಿಪಾಲದ ಮಾಯೆ ಜೊತೆ KMC ಜೊತೆ MOU ಮಾಡಿಕೊಂಡು ನಾವು ಜೊತೆಯಾಗಿ ಕೆಲಸ ಮಾಡ್ಬೇಕಂತ ಆಲೋಚನೆಯನ್ನ ಮಾಡ್ಕೊಂಡಿದ್ದೇವೆ. ಒಳಗಡೆ ಮಾಡಿಕೊಂಡ ಬಜೆಟ್ ಪ್ರಕಾರ ನಮಗೆ ವರ್ಷಕ್ಕೆ 55 ಲಕ್ಷ ರೂಪಾಯಿ ವೆಚ್ಚ ಬೀಳ್ತದೆ. 7 ಲಕ್ಷ ರೂಪಾಯಿ ಪ್ರತಿ ವರ್ಷ ಸರ್ಕಾರ 7 ಲಕ್ಷ ರೂಪಾಯಿ ನಮಗೆ ಕೊಡ್ತದೆ. ಮತ್ತೆ ಹೆಲ್ತ್ ಸೆಸ್ ನಾವು 8% ಹೆಲ್ತ್ ಸೆಸ್ ಅನ್ನ ಪ್ರತಿ ಗ್ರಾಮ ಪಂಚಾಯತ್ ಸರ್ಕಾರಕ್ಕೆ ಕಟ್ತಾ ಇದ್ದೀವಿ. ನಾವು ಏನು ತೆರಿಗೆಯನ್ನು ವಸೂಲು ಮಾಡ್ತೀವಿ ಅದರಲ್ಲಿ 8% ಅನ್ನ
ಸರ್ಕಾರಕ್ಕೆ ಕಟ್ತಾ ಇದ್ದೇವೆ. ಆ ಸರ್ಕಾರಕ್ಕೆ ಕಟ್ಟುವುದನ್ನ ಬೇಡ, ನಿಮ್ಮ ನಿರಾಮಯ ಸೊಸೈಟಿ ಕಟ್ಟಿ ಅಂತೇಳಿ ಸರ್ಕಾರದಿಂದ ಆದೇಶವನ್ನ ಮಾಡಿಕೊಂಡು ಸುಮಾರು ವರ್ಷಕ್ಕೆ ಒಂದು 8 ಲಕ್ಷ ರೂಪಾಯಿ, 8ರಿಂದ 10 ಲಕ್ಷ ರೂಪಾಯಿ ಅದರಲ್ಲಿ ನಮಗೆ ಬರ್ತಾ ಇದೆ. ಉಳಿದಾಗೆ ಬೇರೆ ಬೇರೆ ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಟ್ರಸ್ಟ್ಗಳೆಲ್ಲ ಇದೆ. ಅವರಿಂದ ಸ್ವಲ್ಪ ಹಣ ಸಂಗ್ರಹ ಮಾಡುವ ಆಲೋಚನೆ ಮಾಡಿಕೊಂಡಿದೆ. ಕೆಲವರಷ್ಟು ಜನ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೆ ಕೊಲ್ಲೂರು ಟೆಂಪಲ್ ಇರ್ಬೋದು, ಮಾಣಗಟ್ಟಿ ಟೆಂಪಲ್ ಇರ್ಬೋದು, ಬಹುಶಃ ಇಲ್ಲಿಂದೆಲ್ಲ ಪ್ರತಿ ವರ್ಷಕ್ಕೆ ಒಂದು ನಮಗೆ ಸಿಗುವಾಗೆ ಜಿಲ್ಲಾಧಿಕಾರಿಗಳು ಅದನ್ನು ಮಾಡುವಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಆಡಳಿತ ಮಂಡಳಿ ಸಹ ಅದಕ್ಕೆ ಅನುಮತಿಯನ್ನು ಸೂಚಿಸಿದ್ದಾರೆ. ಅದು ಪ್ರತಿ ವರ್ಷ ಕನಿಷ್ಠ ಒಂದು 5 ವರ್ಷ ನಮ್ಗೆ ಸಪೋರ್ಟ್ ಮಾಡಿ, ಸ್ಟಾರ್ಟಿಂಗ್ 5 ವರ್ಷ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಬಹುಶಃ ಆಫೀಸರ್ ವರ್ಕ್ ನೆಕ್ಸ್ಟ್ ಆರ್ಡರ್ ನೆಕ್ಸ್ಟ್ ಮಾಡ್ಕೊಳ್ತೇವೆ, ಅದಾಗ್ತದೆ. ಮತ್ತೆ CSR ಡಿಪೆಂಡ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. MRP ಇರ್ಬೋದು, UPCL ಇರ್ಬೋದು, ರೋಬೋಸಾಫ್ಟ್, ಬಹುಶಃ ಇದನ್ನೆಲ್ಲ ಕೆಲವೊಂದಷ್ಟು ನಾವು ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಬಹುಶಃ ಇವರೆಲ್ಲ ಸರಿಯಾಗಿ ಸಹಕಾರ ಮಾಡಿದರೆ ನಮಗೆ 55 ಲಕ್ಷ ಖಂಡಿತ ಕಷ್ಟ ಅಲ್ಲ ಅನ್ನುವ ಭಾವನೆ ನಮ್ಮಲ್ಲಿದೆ ಈಗ ಸದ್ಯಕ್ಕೆ. ಪ್ರತಿ ವರ್ಷ 55 ಲಕ್ಷ ಬೇಕಾಗ್ತದೆ. ಅಥವಾ ಇನ್ನೊಂದು ಜಾಸ್ತಿ ಆಗಿ ಹೋಗ್ಬಿಟ್ರೆ ಕಡಿಮೆ ಆಗೋ ಸಾಧ್ಯತೆಗಳಿಲ್ಲ. 55 ಲಕ್ಷಕ್ಕಿಂತ ಇನ್ನೊಂದು ಜಾಸ್ತಿ ಹೋಗ್ಬಿಟ್ರೆ, ಯಾಕಂದ್ರೆ ನಾವು ಈ ನಂಬರ್ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಈಗ 284ಗೆ ನಾವು ಇರುವ ಸ್ಟಾಫ್ ಸರಿ ಆಗ್ತದೆ. ಇನ್ನೊಂದು ಜಾಸ್ತಿ ನಮ್ಮ ಪೇಷಂಟ್ ಸಿಗ್ತಾ ಹೋದ್ರೆ ನಾವು ನಮ್ಮ ಸ್ಟಾಫಿನ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಅದು ಸರ್ಕಾರದ ಕಾನ್ಸೆಪ್ಟ್ ಸರ್ಕಾರದ PSC ಮತ್ತೆ ಆರೋಗ್ಯ ಕ್ಷೇಮ ಕೇಂದ್ರ ಅದು ಇದಂದ್ರೆ ಇದು ಆಕ್ಚುಲಿ PSC ಅಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಅದೇ ಈಗ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ಯಾಲಿಟಿ ಕೇರ್ ಸರ್ವಿಸ್ ಇದೆ, ಆಲ್ರೆಡಿ ಅವತ್ತಿದೆ. ಬಟ್ ಹೇಗಾಗ್ತದೆ ಅಂತ ಹೇಳಿದ್ರೆ, ಅದು ಹಳ್ಳಿಯ ಜನರ ಪ್ರತಿ ಒಂದು ಜನರ ಮನೆಯನ್ನು ತಲುಪಲು ಸ್ವಲ್ಪ ಎಲ್ಲೋ ಕಷ್ಟ ಆಗ್ತಾ ಇದೆ. ಡಿಸ್ಟ್ರಿಕ್ಟ್ ಹಂತದಲ್ಲಿ ಮಾತ್ರ ಇದೆ, ಬಿಟ್ರೆ ಪ್ರತಿ ಮನೆಯನ್ನು ರೀಚ್ ಆಗಲಿ ಸ್ವಲ್ಪ ಕಷ್ಟ ಆಗ್ತಾ ಇಲ್ಲ ಅಂತ ಹೇಳುದಿಲ್ಲ. ಕಾರ್ಯಕ್ರಮಗಳು ಚೆನ್ನಾಗಿದೆ, ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳು ಚೆನ್ನಾಗಿದೆ. ಬಟ್ ಎಲ್ಲೋ ಆರೋಗ್ಯ ಇಲಾಖೆನ ಜೊತೆಯಲ್ಲಿ ತಗೊಂಡು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಆದ್ರೆ ಗ್ರಾಮ ಪಂಚಾಯತ್ ಸ್ಥಳೀಯ ಸರ್ಕಾರ ಗೊತ್ತಿದೆ, ಪ್ರತಿ ಜನರ ಜೊತೆ ನೇರ ಸಂಪರ್ಕ ಇರ್ತಕ್ಕಂಥದ್ದು. ಪ್ರತಿ ಮನೆಯಲ್ಲಿ ಏನಾಗ್ತದೆ ಅಂತೇಳಿ ಗ್ರಾಮ ಪಂಚಾಯತ್ ತಿಳಿತಾ ಇರ್ತದೆ. പക്ഷെ ಇದರಲ್ಲಿ ಆಶಾ ವರ್ಕರ್ಗಳನ್ನು ಸಾಕಷ್ಟು ನಾವು ಬಳಕೆ ಮಾಡ್ಕೊಂಡಿದ್ದೇವೆ. ಹಾಗೆ ಸರ್ವೆ ಮಾಡಲಿಕ್ಕೆ ಮೊದಲು KMC ಅವರು ಒಂದು ಸರ್ವೆ ಮಾಡಿದ್ರು. ನಂತರ ಒಂದಷ್ಟು ಜನ ಆರೋಗ್ಯ ಇಲಾಖೆಯವರು ನಮಗೆ ಸರ್ವೆ ಮಾಡಿಕೊಟ್ಟಿದ್ರು. ಮತ್ತು ಆಶಾ ವರ್ಕರ್ ಜೊತೆ ರೆಗ್ಯುಲರ್ ಆಗಿ ನಾವು ಅವರನ್ನು ಸ್ವಲ್ಪ ಬಳಸ್ಕೊಳ್ತಾ ಇದ್ದೇವೆ. ಬಹುಶಃ ಹಳ್ಳಿಯ ಪ್ರತಿ ಮನೆಯನ್ನು ರೀಚ್ ಮಾಡಲಿಕ್ಕೆ ಈಗ ಪಂಚಾಯತಿಂದ ಆದರೆ ಸಾಧ್ಯ ಅನ್ನೋದನ್ನು ಕಂಡುಕೊಂಡು ಸರ್ಕಾರ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತು ಕೇರಳದಲ್ಲಿ ಅದು ಯಶಸ್ವಿಯಾಗಿದೆ. ಬಟ್ ಕೇರಳದಲ್ಲಿ ಪ್ಯಾಲಿಮೆಂಟ್ ಎಂಬ ಒಂದು ಸಂಸ್ಥೆ, ಅದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಒಂದು ಸಂಸ್ಥೆ. ಅವರದ್ದೇ ಒಂದು 25 ಜನ ಡಾಕ್ಟರ್ಸ್ ಇದ್ದಾರೆ, ಒಂದು 15 ವೆಹಿಕಲ್ ಇದೆ, ಒಂದು 16 ಬೆಡ್ಡಿನ ಇನ್ಪೇಷೆಂಟ್ ಇದೆ, OPD ಇದೆ. ಸೊ ನಮ್ಮ OPD ಮಾಡ್ಲಿಕ್ಕೆ ಆಲೋಚನೆಯನ್ನ ಮಾಡ್ಕೊಂಡಿದ್ದೇವೆ. ಹಂತವಾಗಿ ಅದನ್ನ ಸಸ್ಟೈನಬಲ್ ಆದ್ರೆ ನಿರಾಮಯ ಸೊಸೈಟಿ ಮಾಡ್ಕೊಂಡಿದ್ದು ಕರೆಕ್ಟ್ ಸಸ್ಟೈನಬಲ್ ಆದ್ರೆ ಡಾಕ್ಟರ್ನ ನಾವೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ ಆಲೋಚನೆ ಸಹ ಮುಂದಿನ ದಿನಗಳಲ್ಲಿ, ಸದ್ಯಕ್ಕಂತೂ ಇಲ್ಲ. ಯಾಕಂದ್ರೆ ನಾವು ಫೈನಾನ್ಷಿಯಲಿ ಅಷ್ಟೊಂದು ಸಸ್ಟೈನಬಲ್ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅಗತ್ಯ ಇದ್ದರೆ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೂ ಆಲೋಚನೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ನಾವು ಕ್ಯಾರ್ ಸೆಂಟರ್ನ ತೆರೆದ್ರೆ ಫುಲ್ ಟೈಮ್ 24 ಅವರ್ಸ್ ನಮ್ಮ ಡಾಕ್ಟರ್ ಬೇಕೇ ಆಗಿರ್ತಾರೆ. ಅವಾಗೆಲ್ಲ ನಾವು ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೇಬೇಕು.